ಪೀಸ್ ಕ್ರಿಯೇಟಿವ್ ಕುಂಜತ್ತೂರು ಹಾಗೂ ಹೊಸಂಗಡಿ ಶಾಲೆಗಳಲ್ಲಿ ಅದ್ದೂರಿಯಾಗಿ ಶಾಲಾ ವಾರ್ಷಿಕ ಕ್ರೀಡೋತ್ಸವವನ್ನು ಆಯೋಜಿಸಲಾಗಿದ್ದು, ಶಾಲಾ ಪರಿಸರವು ಹಬ್ಬದ ಸಂಭ್ರಮದಿಂದ ಕಂಗೊಳಿಸಿತು. ಬೆಳಕಿನ ನಸುಕಿನಿಂದಲೇ ವಿದ್ಯಾರ್ಥಿಗಳ ಹರ್ಷೋದ್ಗಾರ, ಬಣ್ಣ ಬಣ್ಣದ ಧ್ವಜಗಳು ಮತ್ತು ಕ್ರೀಡಾಂಗಣದ ಸಜ್ಜು ಎಲ್ಲರ ಗಮನ ಸೆಳೆಯುವಂತಿತ್ತು. ಶಾಲಾ ಚೇರ್ಮನ್ ಹಾಜಿ ಅಬ್ದುಲ್ ರೆಹಮಾನ್ ಕ್ರೀಡೋತ್ಸವಕ್ಕೆ ಚಾಲನೆ ನೀಡಿದರು. ಶಾಲಾ ಪ್ರಾಂಶುಪಾಲರಾದ ಅಬ್ದುಲ್ ಖಾದರ್ ಅಧ್ಯಕ್ಷತೆ ವಹಿಸಿದ್ರು. Cannot cope up in the classroom teaching and they can't grasp all the things properly. In such a situation, our education system they developed like that to include all the co-curricular activities. The reason is, psychological reason is, even we get the interest in studies as well as all other areas. For example, the personality of a person or students, it depends on overall nurture. Here, mental health or mental stability and physical fitness and social relationship, it should be developed very properly. Our all curriculum they build up based on that such a constructive structure. Now, by conducting or by organizing these events, there are many objectives we are going to achieve. ಕಾರ್ಯಕ್ರಮದ ಶುಭಾರಂಭವು ಭವ್ಯ ಮೆರವಣಿಗೆಯೊಂದಿಗೆ ಜರುಗಿತು. ವಿದ್ಯಾರ್ಥಿಗಳು ತಮ್ಮ ಹೌಸ್ಗಳ ವಿಶಿಷ್ಟ ವೇಷಭೂಷಣ ಮತ್ತು ಸಿಂಕ್ರೋನೈಸ್ ಪಥಸಂಚಲನದಿಂದ ಕಾಣಿಸಿಕೊಳ್ಳುತ್ತಾ ಕ್ರೀಡಾ ಸ್ಫೂರ್ತಿಯ ಅರ್ಥವನ್ನ ಪರಿಣಾಮಕಾರಿಯಾಗಿ ತೋರಿಸಿದ್ರು. ಬಳಿಕ ವಿವಿಧ ವಯೋಮಾನದ ವಿದ್ಯಾರ್ಥಿಗಳು ವಿರಾಮವಿಲ್ಲದೆ ಆಸಕ್ತಿದಾಯಕ ಸ್ಪರ್ಧೆಗಳಲ್ಲಿ ತಮ್ಮ ತಮ್ಮ ಸಾಮರ್ಥ್ಯವನ್ನ ಮೆರೆದರು. 100 ಮೀಟರ್, 200 ಮೀಟರ್ ಓಟ, ರಿಲೇ ರೇಸ್, ಲಾಂಗ್ ಜಂಪ್, ಶಾಟ್ ಪುಟ್ ಸೇರಿದಂತೆ ಹಲವು ಕ್ರೀಡಾ ಸ್ಪರ್ಧೆಗಳು ಕ್ರೀಡಾಂಗಣಕ್ಕೆ ಚೈತನ್ಯ ತುಂಬಿದವು. ಪ್ರತಿ ಕ್ರೀಡಾಂಗಣದಲ್ಲಿ ಉತ್ಸಾಹ, ಸ್ಪರ್ಧಾತ್ಮಕ ಮನೋಭಾವ ಮತ್ತು ತಂಡ ಸಹಕಾರದ ಸ್ಫೂರ್ತಿಯು ಅನಾವರಣಗೊಂಡಿತ್ತು. ಅಭಿಮಾನಿಗಳು, ಪೋಷಕರು ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿ ಕ್ರೀಡೋತ್ಸವಕ್ಕೆ ವಿಶಿಷ್ಟ ಮೆರುಗು ನೀಡಿದರು. ಕೊನೆಯಲ್ಲಿ ವಿಜೇತರಿಗೆ ಪದಕಗಳು ಹಾಗೂ ಗೌರವ ಪತ್ರಗಳನ್ನು ನೀಡಲಾಗಿದ್ದು, ಎಲ್ಲರ ಮುಖದಲ್ಲೂ ಸಾಧನೆ ಹಾಗೂ ಸಂತೋಷದ ಕಿರಣ ಹೊಳೆಯಿತು. ಅದೇ ರೀತಿ ವಿಶೇಷ ತರಬೇತುದಾರರಾಗಿ ಆಗಮಿಸಿದ ಸಕೀಂ, ರಿಲ್ವಾನ್, ಸಾಜಿಲ್ ಹಾಗೂ ರೈಫಾನ್ ಅವರನ್ನ ಸ್ಮರಣಿಕೆ ಹಾಗೂ ಕ್ಯಾಶ್ ಅವಾರ್ಡ್ ನೀಡಿ ಗೌರವಿಸಲಾಯಿತು. ಸಕ್ರಿಯ ಕ್ರೀಡಾಂಗಣ, ಸಂಭ್ರಮಭರಿತ ವಾತಾವರಣ ಮತ್ತು ವಿದ್ಯಾರ್ಥಿಗಳು ಮೆರೆದ ಕೌಶಲ್ಯದಿಂದ ಕಂಗೊಳಿಸುವ ದೃಶ್ಯ ಕಂಡುಬಂತು. ಕೋಆರ್ಡಿನೇಟರ್ಗಳಾದ ಆಯಿಷಾ, ಅನೂದ್, ಖೈರುನಿಸಾ, ರೋಶ್ನಿ ಹಾಗೂ ರಶೀದಾ ಮತ್ತು ಅಧ್ಯಾಪಕರುಗಳು ನೇತೃತ್ವ ನೀಡಿದರು. ರೆಹಮಾನುದ್ದಿ ಅವರ ವಿ4 ನ್ಯೂಸ್, ಮಂಜೇಶ್ವರ.